ಕುಯ್ಯಾರ ಪಟೇಲ್ ಅನ್ನೋದಕ್ಕೆ ಯಾವ ತೀರ್ಮಾನ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈ 8 ಜನ ಮಕ್ಕಳಲ್ಲಿ ಬೇಕಾದಷ್ಟು ಲಕ್ಷ್ಮಿ ಇವತ್ತು ಕೈಯಲ್ಲಿದ್ದಾರೆ. ಲಕ್ಷ್ಮಿ ಎಲ್ಲಿರಬೇಕು ಅಂತಂದ್ರೆ ಲಕ್ಷ್ಮಿ ಎಲ್ಲ ಕಡೆ ಇದ್ರೆ, ತಿಜೋರಿಯಲ್ಲಿ ಇದ್ರೆ, ಬ್ಯಾಂಕ್ಗಳಲ್ಲಿ ಇದ್ರೆ, ಸ್ವಿಸ್ ಬ್ಯಾಂಕ್ಗಳಲ್ಲಿ ಇದ್ರೆ ಆ ಲಕ್ಷ್ಮಿ ಕಾರ್ಯಚಟುವಟಿಕೆ ಚೆನ್ನಾಗಿರೋದಿಲ್ಲ. ಲಕ್ಷ್ಮಿ ಇರಬೇಕಾದವರು ಲಕ್ಷ್ಮದಲ್ಲಿ ಶ್ರೀಮನ್ನಾರಾಯಣನಲ್ಲಿ ಲಕ್ಷ್ಮಿ ಕೇಳ್ತಾಳಂತೆ, ಪ್ರಪಂಚದವರು ಎಲ್ಲರಿಗೂ ನೀವು ಮನೆ ಕಟ್ಟಿಸಿಕೊಟ್ಟಿದ್ದೆ, ಪ್ರಪಂಚದವರು ಎಲ್ಲ ಯೋಗ ಭೋಗಕ್ಷೇಮಕ್ಕೆ ಸಾಕ್ಷಿಯಾಗಿದ್ದೇನೆ ಭಗವಂತ. ಅದರಿಂದ ಕಾನೂನು ಅಂತ ಕ್ಷೇತ್ರದಲ್ಲಿ ಕಾನೂನು ಅಂತ ಪರಿಸ್ಥಿತಿ ಮಾತ್ರ ನಾನು ಬಿಡುತ್ತೋ ನನ್ನೊಂದು ಸ್ವಂತವೇ ಇಲ್ಲ. ಆಗ ನಾರಾಯಣ ಹೇಳಿದಂತೆ, ಲಕ್ಷ್ಮೀನಿಗೆ ಈ ಸಾಮಾನ್ಯ ಜನರ ಮನೆ ಯಾಕಮ್ಮ, ನನ್ನ ಲಕ್ಷ್ಮಣದಲ್ಲಿ ನಿನಗೆ ನಾನು ಮನೆ ಮಾಡಿಕೊಟ್ಟೇನೆ. ಲಕ್ಷ್ಮಣ ಹೃದಯ, ಯಾವ ಹೃದಯದಲ್ಲಿ ಲಕ್ಷ್ಮೀ ನೆಲೆಯಲ್ಲಿದ್ದಾರೋ ಅಂಥವ್ರು ಮಾತ್ರ ಇಂಥ ಪ್ರತಿಷ್ಠಾನ ಮಾಡೋದಕ್ಕೆ ಸಾಧ್ಯ ಇದೆ. ಅಂತ ಲಕ್ಷ್ಮಿ ದಿನಕರ ಕೋಟಿ ಕೆಟ್ಟಿ ಮರೆಯುವ ಲಕ್ಷ್ಮೀ ನಮ್ಮಮ್ಮ. ನಮ್ಮ ಮನೆಗೆ ಬರ್ತಕ್ಕಂಥ ಲಕ್ಷ್ಮಿ ಹೇಗಾಗಬೇಕು ಅಂತಂದ್ರೆ ಸೂರ್ಯ ಕೋಟಿಯ ಪ್ರಕಾಶದಿಂದ ವಿತರಿಸುವಂತ ಲಕ್ಷ್ಮಿಯ ಮನೆ ಬರಬೇಕು. ಅಂತಹ ಮನೆಗೆ ಬಂದ ಲಕ್ಷ್ಮಿ ಇಂತಹ ಒಂದು ಪ್ರತಿಷ್ಠಾನವನ್ನು ಕಟ್ಟೆ ಪ್ರತಿಷ್ಠಾನವನ್ನು ಸಮಾಜ ಸೇವೆ ಹಾಕಿಕೊಡುತ್ತಾರೆ. ಮಕ್ಕಳನ್ನೇ ಇನ್ನೂ ಬಹಳ ಮುಖ್ಯವಾದ ವಿಚಾರ ನಾನು ಹೇಗೆ ಮಾಡೋದಂದ್ರೆ ಕುಯ್ಯಾರ ಪಟೇಲ್ಗೆ ಸ್ವಂತ ವ್ಯಕ್ತಿತ್ವವೇ ಇಲ್ಲ. ಅವ ಏನು ಹೇಳ್ತಾನೆ ಅಂತ ನೀವು ದೇವರಿಗೆ ತಪ್ಪಲು ಕೊಡಬೇಡಿ. ಸ್ವಂತ ವ್ಯಕ್ತಿತ್ವ ಇರುವುದು ಯಾವತ್ತೂ ಸಹಿತ ಬೇಕಾಗಿರೋದಿಲ್ಲ. ಸ್ವಂತ ವ್ಯಕ್ತಿತ್ವ ಇರುವುದು ಸಹಿತ ಯಾವತ್ತೂ ಸಹಿತ ಸರಿಯಾಗಿರೋದಿಲ್ಲ. ಸ್ವಂತ ವ್ಯಕ್ತಿತ್ವ ಇರುವುದು ಯಾವತ್ತೂ ಸಹಿತ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿ ದೊಡ್ಡವನಾಗಬೇಕು ಅಂತ ಕೇಳಿದ್ರೆ ಎಲ್ಲರೊಟ್ಟಿಗೂ ಹೊಂದಾಣಿಕೆ ಮಾಡಿಕೊಳ್ಳುವ ಸ್ವಭಾವ ಇಲ್ಲ. ಕುಯ್ಯಾರ ಪಟೇಲ್ ಮಕ್ಕಳೊಟ್ಟಿಗೆ ಮಕ್ಕಳಾಗ್ತಕ್ಕಂಥ ಸ್ವಭಾವ ಹೊಂದಿರೋರು. ಅವರು ಹಿರಿಯರೊಟ್ಟಿಗೆ ಹಿರಿಯರಾಗಿ, ಹೆಂಗಸರೊಟ್ಟಿಗೆ ಹೆಣ್ಣುಮಕ್ಕಳೊಟ್ಟಿಗೆ ಹೆಣ್ಣುಮಕ್ಕಳಾಗಿ ಅವರು ಯಾವ ವ್ಯಕ್ತಿತ್ವವನ್ನು ತನ್ನದೇ ಅಂತ ಇರಬೇಕು ಅಂತ ಯಾವ ಸಹಿತ ಪ್ರಭಾವ ಇರುವಂತ ವ್ಯಕ್ತಿತ್ವಲ್ಲ. ಇಂತಹ ವ್ಯಕ್ತಿತ್ವ ರೂಪಿಸಿಕೊಂಡು ಬಹಳ ಬೆರಳಿನ ಜನ ಪ್ರತಿದಿನ 20-30 ಜನ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಸುಧಾಕರ್ ಶೆಟ್ಟರ್ ಈ ಬಗ್ಗೆ ತಂದೆ ಬಗ್ಗೆ ಏನ್ ಮಾತಾಡಬೇಕು ಅಂತ ಕೇಳಿದಾಗ ಒಂದು ದಿನವೂ ಸಹಿತ ನನ್ನ ಅಪ್ಪ ನನ್ನ 8 ಮಕ್ಕಳನ್ನು ಹಾಸಿಗೆಯಲ್ಲಿ ಮೊದಲಿಗೆ ಬಿಡಲಿಲ್ಲ. ನಾವು ಮೊದಲಾಗ ನಾವು ಅಣ್ಣ ತಮ್ಮಂದು ರೊಟ್ಟಿಗೆ ಬರುತ್ತೇವೆ, ಹೇಳುವಾಗ ಅಲ್ಲಿ ಹೈಕಡೆ ಹಸಂಗಾರಿಗಳು ಹಾಗೆ ಬಿದ್ದಕಟ್ಟೆಯ ಪರಪೂಜಾರಿಗಳು ನಮ್ಮ ಜೊತೆಗೆ ಹೋಗಿರ್ತಾರೆ. ಈ ಉದಾಹರಣೆ ಒಂದು ಸ್ವಭಾವ ಬರಬೇಕಾದ್ರೆ ನನ್ನ ಮಕ್ಕಳಿಗೊಂದು ಪ್ರತ್ಯೇಕ, ನನ್ನ ಹೆಂಡತಿಗೊಂದು ಪ್ರತ್ಯೇಕ, ನನ್ನ ಒಂದು ಕುಟುಂಬವನ್ನು ಪ್ರತ್ಯೇಕ ಅಂತಕ್ಕಂಥ ಸ್ವಭಾವ ಇರುವುದಾದ್ರೆ ಈ ಖಂಡಿತ ಸುಧಾಕರ್ ಶೆಟ್ಟರೊಟ್ಟಿಗೆ ಹೇಳುವಾಗ ಮಲ್ಕೋದ ಉತ್ತಮ ಜಯರಾಮ್ ಶೆಟ್ಟಿ ಇರ್ತಿದ್ರು, ಪ್ರತಾಪ್ ಶೆಟ್ಟಿ ಇರ್ತಿದ್ರು. ಹೇಳುವಾಗ ಪರಪೂಜಾರಿ ಇರ್ತಾರೆ ಅಥವಾ ಹಸಂಗಾರಿ ಇರ್ತಾರೆ ಅಂತಂದ್ರೆ ಅವರು ಒಂದು ವಿಶಾಲವಾದಂತಹ ವೈಶಾಖ್ಯ ಮನೋಭಾವ, ಅಂದ್ರೆ ಎಲ್ಲರಿಗೂ ಒಂದೇ ಉಪಚಾರ. ಅವರು ಇಡೀ ವ್ಯಕ್ತಿತ್ವದಲ್ಲಿ ಅವರು ಶಿಕ್ಷಾರ್ಥಕದ ಸಂದರ್ಭ ಯಾವಾಗ ಕೇಳಿದ್ರೆ ಮನೆಗೆ ಬಂದವರಿಗೆ ಉಪಚಾರ ಮಾಡಿದಾಗ ಮಾತ್ರ. ಮನೆಗೆ ಉಪಚಾರ ಬಂದವರು ಎಲ್ಲರಿಗೂ ಸಹಿತ ಪ್ರಥಮ ಬಾರಿ ಪಟೇಲ್ ನೋಡಿಗೆ 4 ಜನ ಬಂದ್ರೆ ಅಲ್ಲೇ ಪಕ್ಕದ ಹೋಟೆಲ್ನಲ್ಲಿ 4 ಹೇಳಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಬಂದ್ರೆ ಆಗ 6 ಹೇಳಿದ್ವಿ. ಒಂದು 4 ಜನಕ್ಕೆ 2 ಆಗಿ, ಆಮೇಲೆ ಮಕ್ಕಳ ಅಂತರ ಬಂದ್ರೆ 10 ನನ್ನ ಮೊದಲು 3 ಆಗಿ, ಆಮೇಲೆ ಬಡಿಯವರಿಗೆ ಅವರು ಕುಡಿತದ್ದು 30, 40, 50 ಸಾಧಿಸುವುದು ಅವರು ಈ ರೀತಿಯಲ್ಲಿ ಪಂಚಾಯತ್ ಮಾಡಬೇಕಾದಂತ ಸನ್ನಿವೇಶ. ನನಗೆ ಬೇಕೋ ಬೇಕೋ ಪ್ರಶ್ನೆ, ಆದ್ರೆ ಬಂದವರು ಮೊದಲು ಚಾಕುಲಿಬೇಕು ಅಂತಕ್ಕಂಥ ಮನೋಭಾವ ಇದೆಯಲ್ಲ, ಅಂತ ಒಂದು ವಿಶಾಲವಾದ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ನಾವು ಈ ಮಕ್ಕಳಿಗೆ ಈ ಸನ್ಮಾನ ಯಾಕೆ ಮಾಡಬೇಕು, ಸಂಸ್ಮರಣೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಉದ್ಭವವಾಗಬಹುದು. ಖಂಡಿತ ಮಾಡಬೇಕಾದಂತ ಸನ್ನಿವೇಶ ಇದೆ. ನಮ್ಮಲ್ಲಿ ಯಾಕೆ ಕಲಿಬೇಕು, ಕಲಿಯಬೇಕು. ಯಾಕಂದ್ರೆ ಈ ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆಗೆ ಇಂಥ ಒಂದು ಜೀವ ಕ್ಷೇತ್ರ ಆಗಿ ಹೋಗಿದೆ, ಇಂಥ ಒಂದು ವ್ಯಕ್ತಿತ್ವ ಆಗಿ ಹೋಗಿದೆ ಅಂತ ಗೊತ್ತಾಗಬೇಕು. ಹಾಗಾಗಿ ಸಾರ್ವಜನಿಕವಾಗಿ ಈ ಟ್ರಸ್ಟನ್ನು ಅಥವಾ ಈ ಜನಶತಾಬ್ದಿಯನ್ನು ಯಾವುದೋ ಕೋರಿಕರನ್ನಾದ್ರೆ ಯಾವುದೋ ಶಾಂತಿ ಮಾಡಿ ಉಗ್ರ ಭೀಮದಲ್ಲಿ ಶಾಂತಿ ಮಾಡಿ ಮುಗಿಸಬಹುದಾದಂಥ ಒಂದು ಕಾರ್ಯಕ್ರಮ ಇದೆ. ಇಷ್ಟು ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇದರ ಮೂಲಭೂತ ಹಿನ್ನೆಲೆ ಉದ್ದೇಶ ಅಂತ ಕೇಳಿದ್ರೆ ಮುಂದಿನ ಪೀಳಿಗೆಗೆ ಈ ವ್ಯಕ್ತಿತ್ವದ ರವಾನೆ ಆಗಬೇಕು, ಈ ವ್ಯಕ್ತಿತ್ವ ರವಾನೆ ಆಗಬೇಕು. ಆಗ ರವಾನೆ ಆದ ಸಂದರ್ಭದಲ್ಲಿ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಬೆಳಕು ಬರುತ್ತೆ. ನಮ್ಮ ಊರಲ್ಲಿ ಒಬ್ಬ ವ್ಯಕ್ತಿ ಆಗಿ ಹೋಗಿದ್ದಾರೆ, ಅವರ ಆದರ್ಶ ನಾವು ಉನ್ನತೀಯ ಮಾಡಿಕೊಳ್ಳಬೇಕು ಅನ್ನೋದರ ಭಾವನೆ ಮುಂದಿನ ಪೀಳಿಗೆಗೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ವಿಜಯ ಬ್ಯಾಂಕ್ ನಾವು 1973-74 ವರ್ಷದಲ್ಲಿ ನಾವು 15-13 ವರ್ಷದ ಹುಡುಗರ ವಿಜಯ ಬ್ಯಾಂಕಿನ ಉದ್ಘಾಟನೆ ಆಗಿದೆ. ವಿಜಯ ಬ್ಯಾಂಕಿನ ಉದ್ಘಾಟನೆಗೆ ಸುಧಾರಾಮ್ ಶೆಟ್ಟರ್ ಬರುವುದಂತಂದ್ರೆ ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ಸಂಭ್ರಮ ಉತ್ಸವ. ಸುಧಾರಾಮ್ ಶೆಟ್ಟರ್ ಬಂದು ವೇದಿಕೆಯಲ್ಲಿ ಮಾತನಾಡುವಾಗ ಅವರು ಪಕ್ಕದಲ್ಲಿ ಕುಯ್ಯಾರ ಪಟೇಲ್ ಕೂತಂತ ಎಲ್ಲೋ ಭೋಜನದ ಉದ್ದೇಶ ಅಂತ ಗೊತ್ತಿದೆ. ಆವತ್ತು ಒಂದು ಮಾತು ಹೇಳಿದ್ರು, ಕುಯ್ಯಾರ ಪಟೇಲ್ ಅವರು ಹೇಳಿದಂತೆ ವಿಜಯ ಬ್ಯಾಂಕು ಆಮೇಲೆ ಒಂದು ಉದ್ಘಾಟನೆ ಆಗಬೇಕು, ಹಳ್ಳಿಗೆ ಬ್ಯಾಂಕಿನ ಉದ್ಯಮದ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಎತ್ತಿದಾಗ ಆಗ ಸುಧಾರಾಮ್ ಶೆಟ್ಟರ್ ಒಂದು ಮಾತು ಹೇಳಿದ್ರು, ಪಟೇಲ್ರೆ ಅದು ಯೋಗ್ಯವಾದ ಸ್ಥಳ ಅಲ್ಲ, ಲಾಭದಾಯಕವಾದ ಜಾಗದಲ್ಲಿ ಬ್ಯಾಂಕನ್ನು ಓಪನ್ ಮಾಡಿದ್ರೆ ಮಾತ್ರ ಬ್ಯಾಂಕ್ ನಡೀತದೆ. ಆದರೆ ಹಾಗಾಡಿದಂತಹ ಒಂದು ಕುಗ್ರಾಮ ಹೇಗಿರುವುದಿಲ್ಲ, ಹಿಂದುಳಿದ ಗ್ರಾಮದಲ್ಲಿ ಇನ್ನೂ ಸಹಿತ ಮಲೆನಾಡಿನ
ಬ್ಯಾಂಕಲ್ಲಿ ಏನಂತ ಗೊತ್ತಿರಲಿಲ್ಲದ ಜನರಿಲ್ಲದ ಪ್ರದೇಶದಲ್ಲಿ, ಒಂದು ಚಕ್ರದಲ್ಲಿ ಏನಂತ ಗೊತ್ತಿರಲಿಲ್ಲದ ಜಾಗದಲ್ಲಿ ಈ ರೀತಿ 3,000 ಅಕೌಂಟ್ಗಳನ್ನು ಉದ್ಘಾಟನೆ ಸಂದರ್ಭದಲ್ಲಿ ಅವರು ನಾವು ಮಾಡಿ ತೋರಿಸಿದಾಗ ಆಗ ವಿ.ಆರ್. ಪಟೇಲ್ ಅವರ ಭಾಷಣದಲ್ಲಿ ಹೆಚ್ಚಿಗೆ ವ್ಯಕ್ತಪಡಿಸಿದ್ದು ನಮಗೂ ನೆನಪಿದೆ. ಇಂಥ ಒಂದು ವ್ಯಕ್ತಿತ್ವವನ್ನು ಇರೋದ್ರಿಂದ ಒಂದು ಅಕೌಂಟ್ ಮಾಡಲಿಕ್ಕೆ ಪ್ರಾರಂಭ ಆಯಿತು. ನಾವು ಪ್ರಕೃತಿಯವರಿಗೆ ಆ ವ್ಯಕ್ತಿತ್ವವನ್ನು ಕಲಿಸ್ಕೊಂಡಿದ್ದೇವೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಲ್ಲಿ ಹೋದ್ರು ಜಯಶೀಲರಾಗ್ತಾರೆ, ಮುಂಚೂಣಿಯಲ್ಲಿ ಇರ್ತಾರೆ. ವಿಜಯ ಬ್ಯಾಂಕ್ ಅಂತ ದೊಡ್ಡ ಬ್ಯಾಂಕರ್ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಯ್ತು, ಅಂತ ನಿತ್ಯಂತ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಯ್ತು. ಹಾಗೆ ನಾವು ಮಾಡಿದ ದೊಡ್ಡ ಸಾಧನೆ ಹಿಂದೆ ಇರ್ತಕ್ಕಂಥ ದೊಡ್ಡ ವಿಚಾರ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯವರು ಕೆಎಂಪೇಟೆಯವರು ಮಣಿಪಾಲ ಸಂಸ್ಥೆಯನ್ನು ಕಟ್ಟಿದ್ರು. ಹಾಗೆ ಹಲವು ಸಂಸ್ಥೆ ಶಿಕ್ಷಣ ಸಂಸ್ಥೆಗಳಿಗೆ ಸೃಷ್ಟಿ ಆದವು. ಈ ಎಲ್ಲ ಸಂಸ್ಥೆಯ 5-6 ನ್ಯಾಷನಲೈಸ್ಡ್ ಬ್ಯಾಂಕ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಬೆಳೆದಿದೆ. ಮೂಲಭೂತವಾದ ಕಾರಣ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯು ಪ್ರಕೃತಿಗೆ ಒಂದು ಬಹಳ ಸುಂದರವಾದ ಕಾಟವನ್ನು ಕಲಿಸಿದೆ. ಆ ಕಡೆ ವಿಶಾಲವಾದಂತಹ ಸಾಗರ, ಈ ಕಡೆ ಅತ್ಯಂತ ದಟ್ಟವಾಗಿರ್ತಕ್ಕಂಥ ಮಲೆನಾಡು. ಆ ಕಡೆ ಎಷ್ಟು ದೂರ ಹಾಗೆ ಇಲ್ಲಿ ಆಗ್ತಕ್ಕಂಥ ಒಂದು ಸಾಗರ. ಸಾಗರದಲ್ಲಿ ನೀವು ಹಾಗೆ ಎಷ್ಟು ದೂರ ಇಲ್ಲಿ ಹೋಗ್ಬೋದು, ಯಾಕಂದ್ರೆ ಇನ್ನೊಂದು ದಡ ಅಲ್ಲಿ ಕಾಣಿಸುವಂತದ್ದಲ್ಲ. ಮತ್ತೊಂದು ಈ ಕಡೆ ನೀವು ಪೂರ್ವಕ್ಕೆ ಬಂದ್ರೆ ದಟ್ಟವಾದಂತಹ ಮಲೆನಾಡು, ಎಷ್ಟು ಬೇಕಾದ್ರೂ ನುಗ್ಗಬಹುದು. ತುಳುವಿನಲ್ಲಿ ಹೇಳೋದಾದ್ರೆ ಲಾಭನೇ ನುಗ್ಗುನಿ, ಈ 2 ಗುಣಗಳು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಈ ಪ್ರಕೃತಿಯ ಪಾಠ ಇದೆ. ಈ ವಿ.ಆರ್. ಪಟೇಲಿಗೆ 2 ಗುಣಗಳಿವೆ. ಹಾಗೆ ಹಾರುವ ಗುಣ ಮತ್ತು ನುಗ್ಗುವ ಗುಣ, ಹೆದರಿಕೆ ಯಾವುದೋ ಒಂದು ಬದುಕಿ ಉಳಿಯಿಲ್ಲ ಅಂತ ಸನ್ನಿವೇಶದಲ್ಲಿ ಅವರಿಗೆ ಆತಿಥ್ಯ. ಆದ್ದರಿಂದ ಈ 2 ಗುಣಗಳಿಂದಾಗಿ ಲಾಭನೇ ನುಗ್ಗುನಿ ಅಂತ ಬಾಗಿಲಿನ ಮನೆ ಅಂತಕ್ಕಂಥ ಮಾತನ್ನು ಸುಧಾಕರ್ ಶೆಟ್ಟಿ ಅವರು ನಮ್ಮ ಕಡೆ ಹೇಳಿದರು. 1940 ಇಸ್ವಿಯವರೆಗೆ ವಿ.ಆರ್. ಮನೆಗೆ ಬಾಗಿಲಿರಲಿಲ್ಲ. ಒಂದು ಕಡೆ ಹೋಗಿದ್ರೆ ಎಲ್ಲಾ ಕಡೆಗೂ ಯಾರು ಬೇಕಾದ್ರೂ ಹೋಗಬಹುದು. ಆದ್ರೆ ನಮ್ಮನೆಗೆ ಬಾಗಿಲು ಒಂದು ವಿಶೇಷವಾದ ಸನ್ನಿವೇಶದಲ್ಲಿ ಮಾತು ಹೇಳಿದ್ವಿ. ಅದು ಏನಂತ ಕೇಳಿದ್ರೆ, 1992ನೇ ಹೊತ್ತಿಗೆ ಯಾವ ಜಾಗಕ್ಕೆ ಹೋಗಬಹುದು ಅನ್ನೋ ಒಂದು ಸನ್ನಿವೇಶ ಇದ್ದಾಗ ಇಬ್ಬರು ಹುಡುಗರು ಅವರಿಗೆ ಮನೆಯವರಿಗೆ ಒಂದು ದಾಂಧಲೆ ಮಾಡಿದ್ರು. ಹಾಗೆ ಒಂದೇ ಸಾರಿ ದಾಂಧಲೆ ಮಾಡಿದಾಗ ವಿ.ಆರ್. ಪಟೇಲ್ ಬಾಗಿಲು ಮಾಡೋ ವ್ಯವಸ್ಥೆ ಮಾಡಿಲ್ಲ. ನನ್ನ ಮನೆಯ ಹುಡುಗಿ ಅದು ಮುಚ್ಚು ಕಳಗಡೆ ಇಲ್ಲ, ಮುಚ್ಚು ಕಳಗಡೆ ನಮ್ಮ ಮನೆ ಮಾಡೋದಕ್ಕೆ ಭಾವನೆ ವ್ಯಕ್ತಪಡಿಸಿದ್ರು. ಆಮೇಲೆ 2ನೇ ಸಾರಿ ಅದೇ ಮುಂದೆ ದಾಂಧಲೆ ಮಾಡಿದಾಗ ಅನಿವಾರ್ಯವಾಗಿ ಮನೆಗೆ ಬಾಗಿಲು ಮಾಡಬೇಕಾದ ಮನಸ್ಸು. ಯಾಕಂದ್ರೆ ನನಗೆ ಬಾಗಿಲಿಲ್ಲದ ವ್ಯಕ್ತಿತ್ವ ಅಂತಂದ್ರೆ ನನ್ನ ಮನೆಗೆ ನಾವು ಅತ್ಯಂತ ಸಮರ್ಥವಾಗಿ ಎಲ್ಲರನ್ನು ನಂಬುತ್ತೇನೆ ಅನ್ನುವಂಥದ್ದು ಈ ಬಾಗಿಲಿಲ್ಲದ ಮನೆಯ ಒಂದು ವೈಖರಿ ವಹಿಸಿದರೆ. ಆದ್ರಿಂದ ಈ ಸನ್ನಿವೇಶದಲ್ಲಿ ನಾವು ಗುರುತಿಸಲೇಬೇಕಾದದ್ದು ಅವರ ಗಂಡ, ಅವರ ಹೆಂಡತಿ, ಅಣ್ಣ ಎಸ್.ಎಸ್. ಕೊಡ್ತೇವೆಯವರು ಎಲ್ಲ ಸರಿಸಮಾನವಾದಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಎಸ್.ಎಸ್. ಕೊಡ್ತೇವೆಯವರು ಒಬ್ಬರು ಮಾತನ್ನು ಚೆನ್ನಾಗಿ ಕೇಳೋರು. ನೀನು ಹೆರೆಣ್ಣ ಅಂತ ಕರೆಯುವುದು, ಸಂಜೀವ ಅಂತ ಕರೀತಕ್ಕಂಥ ಏಕವನ್ನು ಕರೀತಕ್ಕಂಥ ಸಾಮರ್ಥ್ಯ ಓದಿದ್ರೆ ಆ ಇಬ್ಬರು ಕೊಡಲಿಕ್ಕೆ ಇಲ್ವಾ? ಭಾವನೆಯಿಂದ ಹೇಳಿದರೂ ಅವರು ಪ್ರತ್ಯಕ್ಷವಾಗಿ ಒಪ್ಪಿಕೊಡ್ತಿರ್ಲಿಲ್ಲಂತೆ, ಆದರೆ ಪರೋಕ್ಷವಾಗಿ ಕುಂಟೆಗೆ ಒಪ್ಪಿಕೊಡ್ತೇವೆ. ಯಾಕಂದ್ರೆ ಭಾವನೆ ಹೆಣ್ಣನಿಗೆ ಭಾವನೆ, ಈ ಭಾವ ಸಂಬಂಧ ಅದೆಲ್ಲರೂ ಒಂದೇ ಒಂದು ಆಗ್ತದೆ ನಾವು ಕರೆಯುವುದಿಲ್ಲ. ಎಸ್.ಎಸ್. ಕೊಡ್ತೇವೆ ಇವರು ರೂಪಿಸಿದವರು. ಇಡೀ ಅವರ ಬದುಕಿನಲ್ಲಿ ಅವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ. ಯಾಕಂದ್ರೆ ಯಾರು ಹೇಳಿದ್ರು ಸಹಿತ ನಾನು ಯಾವ ಮೌಲ್ಯಕ್ಕೆ ಒಪ್ಪಿವಾಗಿದ್ದೋ ಆ ಮೌಲ್ಯವನ್ನು ಕಡಾಖಂಡಿತವಾಗಿ ಅವರಿಗೆ ಇಟ್ಕೊಳ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳಿದ್ದೇನೆ, ವಜ್ರಾಂತಕ್ಕೆ ಭಗವಾನಿ ಉಸ್ಮಾನಕ್ಕೆ ಒಂದು ಅಂತ ಒಬ್ಬ ವ್ಯಕ್ತಿ ನಾನು ಯಾವುದೇ ಮೌಲ್ಯವನ್ನು ನಂಬಿಕೊಂಡಿದ್ದಾನೋ ಆ ಮೌಲ್ಯವನ್ನು ಅತ್ಯಂತ ಗರಿಷ್ಠವಾಗಿ ಪ್ರತಿಷ್ಠಾಪಿಸುವ ಸಾಮರ್ಥ್ಯ ಇದೆ ಮಾತ್ರ ಅವನು ಮುಖಂಡ ಅಂತ ಅನಿಸ್ಕೊಂಡಿದ್ದ. ಆದರೆ ವಿ.ಆರ್. ಪಟೇಲ್ ಮೇಲೆ ಅವರು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿತ್ವದವರ ಒಂದು ಆಲೋಚನೆ ಮೇಲೆ ಸ್ವಲ್ಪವಾದ ಪ್ರಭಾವ ಬೀರ್ತಕ್ಕಂಥ ಸಾಮರ್ಥ್ಯ ಇರುವುದಿದ್ರೆ ಅವರ ತಾಯಿ ದಿವಂಗತ ರುಕ್ಮಿಣಿ ಶೆಟ್ಟಿಯವರು, ಬ್ರಹ್ಮಾವರ ರುಕ್ಮಿಣಿ ಶೆಟ್ಟಿಯವರು ಅವರ ಬದುಕಿನ ಮೇಲೆ ಅತ್ಯಂತ ದೊಡ್ಡ ಪ್ರಭಾವ ಬೀರ್ತಕ್ಕಂಥ ಏಕೈಕ ಇನ್ಫ್ಲೂಯೆನ್ಸರ್ ಕ್ಯಾಂಡಿಡೇಟ್ ಅವರು. ತನ್ನ ಮಗನನ್ನು ಅವರು ಕೊನೆಯ ಮೃತತ್ವಗಳು ಸಹಿತ ತನ್ನ ಅವರ ಮೊಮ್ಮಕ್ಕಳ ಹೇಳ್ತಕ್ಕಂಥ ಸನ್ನಿವೇಶಗಳು ಸಹಿತ ಆ ವಯಸ್ಸಿನಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಇಡೀ ಊರನ್ನೇ ಆಡಿರ್ತಕ್ಕಂಥ ವಿ.ಆರ್. ಪಟೇಲರನ್ನು ತನ್ನ ತೊಡೆಗೆ ಹೊರಡಿಸಿಕೊಂಡು ಒಂದು ಮಾತು ಕಟ್ಟಿದ್ರಂತೆ. ಆ ಮಾತೇನು ಕೇಳಿದ್ರೆ, ಹಿರಣ್ಣ ನೀನು ಬಹಳಷ್ಟು ಜನ ಆಗದಿದ್ದಾರೆ ಮಾರಾಯ, ಯಾಕಂದ್ರೆ ನೀನು ಪಂಚಾಯತ್ ಮಾಡೋದು ಇಕ್ಕಟ್ಟಿದೆ, ಜೀವನ ಇಕ್ಕಟ್ಟಿದೆ. ಯಾಕಂದ್ರೆ ಒಂದ್ ಕಡೆ ಸ್ವಾಭಾವಿಕವಾಗಿ ಏನು ಅಂದ್ಕೊಂಡಿರ್ತಾರೆ, ನ್ಯಾಯ ತೀರ್ಮಾನ ಆಗುವಾಗ ಒಂದಷ್ಟು ಜನಕ್ಕೆ ಏನೋ ಲಾಭ ಅಂತ ಏನೋ ನಷ್ಟ ಆಗೇ ಆಗ್ತದೆ. ಒಂದಷ್ಟು ಜನ ಹುಡುಗರಿಗೆ ಒಂದಷ್ಟು ಜನ ದೂರು ಇದ್ದೇ ಇರ್ತಾರೆ. ಆ ಹುಡುಗರು ಸ್ವಭಾವದಲ್ಲಿ ವಿ.ಆರ್. ಪಟೇಲ್ ಅವರಿಗೆ ಹೆದರಲೇ ಇಲ್ಲ. ನಾನು ಯಾವ ಹಂತದಲ್ಲಿ ಸತ್ಯವನ್ನು ಕಂಡಿದ್ದೇನೋ ಅದು ಯಾವ ಹಂತದಲ್ಲಿ ತಿಳಿಯಬೇಕು ಅದೆಲ್ಲವನ್ನೂ ಸಹಿತ ಮಾಡಿದ್ದೀವಿ. ಹಾಗೆ ಮಾಡುವುದರಿಂದ ಈ ಸಂಸ್ಕರಣೆಗೆ ವಿಶೇಷವಾದ ಅರ್ಥ ಬರುತ್ತೆ. ಒಂದಷ್ಟು ಜನ ಪ್ರಪಂಚದಲ್ಲಿ ಎಲ್ಲರೂ ಹೋಗುವಂತ ಬಗೆಯೇ ಇಲ್ಲ. ಹಾಗೆ ಹೋಗಬೇಕಾದ್ರೆ ಅವರಿಗೆ ದೇವಸ್ಥಾನವನ್ನು ಕಟ್ಟಿ
ಶ್ರೀಮತಿಯವರು ಅವರ ಶ್ರೀಮತಿಯವರು ಸಮರ್ಥವಾದಂತ ಈ ಎಲ್ಲ ವ್ಯಕ್ತಿತ್ವಕ್ಕೆ ಗಂಡನ ನಾವು ನೇರವಾಗಿ ಪ್ರತಿಭಟಿಸಿದವರಲ್ಲ. ಕುವೆಂಪು ಅವರು ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ನಾನೇನಾದರೂ ಸ್ವಲ್ಪ ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗದ ಭಾಗ ನಿಂತ್ಕೊಂಡು ಓ ದೇವರೇ ಕುವೆಂಪು ಬಂದಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬಂದಿದ್ದಾರೆ, ರಾಮಾಯಣ ಕಥನ ಮಕ್ಕಳು ಬಂದಿದ್ದಾರೆ, ನಮಗೆ ಬಾಗಿಲಿಗೆ ಈ ಸ್ವರ್ಗದ್ದು ಅಂತ ಕೇಳಿದ್ರೆ ದೇವರು ಬಾಯಿ ಓಪನ್ ಮಾಡೋದಿಲ್ಲ. ನಾನು ಅಲ್ಲಿ ಹೋಗಿ ನಿಂತು ನಾನು ಹೇಮಿಯ ಗಂಡ, ನಾನು ಹೇಮಿಯ ಹಸ್ಬೆಂಡು, ನೀನ್ ಭಾರತಿಗೆ ಅಂತ ಹೇಳಿದ್ರೆ ದೇವರು ಪಟ್ಟ ಓಪನ್ ಮಾಡ್ತಿದ್ದಾನೆ. ಅದೇ ಕುವೆಂಪು ಹೇಳಿದ ಮಾತಿ, ನಾನು ಹೇಮಂತ ಗಂಡ, ಈಗ ಸ್ವರ್ಗಕ್ಕೆ ಸ್ವಲ್ಪ ಬಂದಿದ್ದೇವೆ, ನೀನ್ ಭಾರತಿಗೆ ಅಂತ ಹೇಳಿದಾಗ ಆ ದೇವರು ಭಾರತಿಗೆ ಅಂದ್ರೆ ಅಷ್ಟು ಅವರನ್ನು ಕುವೆಂಪು ಅವರು ರೂಪಿಸುವುದರಲ್ಲಿ ಅವರ ಹೆಂಡತಿ ಹೇಮಿಯ ಪ್ರಭಾವ ಹೊಂದಿದವರಾಗಿ ಎಲ್ಲಾದರೂ ಇವರು ಸಹಿತ ವಿಆರ್ ಪಟೇಲ್ರು, ನಾನು ವಿಆರ್ ಪಟೇಲ್ರು, ನಾನು ಇದೆಲ್ಲ ಬ್ಯಾಂಕ್ ಮಾಡಿದ್ದೇನೆ, ಇದೆಲ್ಲ ಪಂಚಾಯತಿ ಮಾಡಿದ್ದೇನೆ, ಇದೆಲ್ಲ ಕಾರ್ಖಾನೆ ಮಾಡಿದ್ದೇನೆ, ಇದೆಲ್ಲ ನನ್ನ ಮಕ್ಕಳು ಅಂದಿದ್ದೇನೆ, ನನ್ನ ಭಾರತಿಗೆ ಅಂತ ಹೇಳಿದ್ರೆ ಭಾರತಿಗೆ ಇದ್ದಾರೆ ದೇವರು. ಆಗ ನಾನು ಗುಲಾಬಿಯ ಗಂಡ ಅಂತ ಹೇಳಿದ್ರೆ ಖಂಡಿತ ದೇವರು ಭಾರತಿಗೆ ಇಲ್ಲ. ಯಾಕಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಇಂಥ ಒಂದು ವ್ಯಕ್ತಿತ್ವದ ಹೆಂಗಸು ಹಿಂದ್ಗಡೆ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಸಹಿತ ಮನೆಗೆ ಬಂದವರಿಗೆ ಅವರು ಉಪಚಾರ ಮಾಡಬೇಕಂತಿಲ್ಲ. ಯಾಕಂದ್ರೆ ಹೆಂಡತಿ ಎಲ್ಲಾದರೂ ಪ್ರೋತ್ಸಾಹ ಕೊಡದೆ ಹೋದ್ರೆ ಹೆಂಡತಿ ಒಬ್ಬಂದ್ರೆ ಕಾಲ ಹಿಡಿದ ಮುಳ್ಳಿನ ಹಾಗೆ ಪ್ರತಿ ಸಾರಿ ಹೆಜ್ಜೆ ಹೋಗುವಾಗ ಸಹಿತ ಕಾಲಿಗೆ ಹಿಡಿಯುತ್ತೆ. ಆದ್ರೆ ಇಷ್ಟೆಲ್ಲ ಸಾಲಿಗೆ ಹಿಂದೆ ಮುಖಪುಟದಲ್ಲಿ ತನ್ನ ಗಂಡ ಇದ್ದು ಸಹಿತ ಹಿಂದ್ಗಡೆ ಕಿರುಪಿನಾಗಿ ಕೆಲಸ ಮಾಡಿದವರು ಗುಲಾಬಿ ಶಿಲ್ಪಿಯವರು. ಆದ್ರಿಂದ ಆ ಸಂದರ್ಭದಲ್ಲೂ ಸಹಿತ ನಮ್ಮಲ್ಲಿ ದಿಲ್ಲಿ ಚೇತನಕ್ಕೆ ನಾವು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕು. ಇಂತಹ ವ್ಯಕ್ತಿಗಳು ನಮ್ಮ ಜೊತೆ ತುಂಬಾ ಮುಖ್ಯ ಆಗಿ ಹೋಗಿದ್ದಾರೆ. ಈ ಮೂರ್ನಾಲ್ಕು